अस्सलाम वालेकुम। ಬುಸ್ತಾನುಲ್ ಉಲೂಮ್ ದರ್ಸ್ ಆ್ಯಂಡ್ ಜುಮಾ ಮಸ್ಜಿದ್ ಮಂಜನಾಡಿ ಇದರ ವತಿಯಿಂದ ಇಂದು ನಡೆಸಲಾಗುತ್ತಿರುವಂಥ ಉರೂಸ್ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರನ್ನು ನಾನು ನಮ್ಮ ಸಂಸ್ಥೆಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಈ ಮಸೀದಿಯ ಅಧ್ಯಕ್ಷರಾದಂಥ ಅಬ್ದುಲ್ ಅಜೀಜ್ ಮೈಸೂರು ಬಾವ, ಅದೇ ರೀತಿ ಉಪಾಧ್ಯಕ್ಷರುಗಳಾದಂತಹ ಮುನೀರ್ ಬಾವ ಹಾಜಿ, ಆಲಿಕುഞ്ഞി ಹಾಜಿ ಪಾರೆ ಹಾಗೂ ಕೋಶಾಧಿಕಾರಿಯಾಗಿರುವಂತಹ ಉಮರ್ ಕುഞ്ഞി, ಅದೇ ರೀತಿ ನಮ್ಮ ಜೊತೆ ಕಾರ್ಯದರ್ಶಿಗಳಾಗಿರುವಂಥ ಕುഞ്ഞി ಬಾವ ಕಟ್ಟೆಮಾರ್, ನರಿಂಗಾಣ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ನಮ್ಮ ಇದರ ಕಾರ್ಯಕಾರಿ ಸಮಿತಿ ಸದಸ್ಯರು ಆಗಿರುವಂಥ ನವಾಜ್ ಅವರು, ಅದೇ ರೀತಿ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಇಬ್ರಾಹಿಂ ಅಹಸನಿ ಹಾಗೂ ಹಿರಿಯ ಸದಸ್ಯರಾದಂಥ ಇಬ್ರಾಹಿಂ ಹಾಜಿ, ಅದೇ ರೀತಿ ನಮ್ಮ ಸಮಿತಿ ಸದಸ್ಯರಾದಂಥ ಟಿ ಮೊಹಮ್ಮದ್ ಕುഞ്ഞി ಅವರಿದ್ದಾರೆ. ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆಯಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ, ಸುಮಾರು 12ನೇ ಶತಮಾನದ ನಮ್ಮ ಈ ಬುಸ್ತಾನುಲ್ ಉಲೂಮ್ ದರ್ಸ್ ಮತ್ತು ಜುಮಾ ಮಸ್ಜಿದ್ ಇಲ್ಲಿ ಸುಮಾರು 300 ವರ್ಷಗಳ ಹಿಂದೆ ಮಧ್ಯ ಏಷ್ಯಾದಿಂದ ಜಲಾಲುದ್ದೀನ್ ಬುಖಾರಿ ಕುಟುಂಬ ನಮ್ಮ ಭಾರತಕ್ಕೆ ಬಂದಿತ್ತು. ಅವರು ಕೇರಳದ ಒಳಪಟ್ಟಣದಲ್ಲಿ ನೆಲೆಸಿದ್ದರು. ಈ ಕುಟುಂಬದ ಕಣ್ಮಣಿ ಸಯ್ಯದ್ ಇಸ್ಮಾಯಿಲ್ ವಲಿಯುಲ್ಲಾ ಬುಖಾರಿ ತಂಗಳ್ರವರು ನಮ್ಮ ಈ ಮಂಜನಾಡಿ ಪರಿಸರದ ಒಂದು ನಂಟನ್ನು ಇಟ್ಟುಕೊಂಡು ಈ ಜನರ ಮನಗೆದ್ದು ಅವರು ಕೊನೆಗೆ ಇಲ್ಲಿಯೇ ನಮ್ಮ ಮಸೀದಿಯ ಪಕ್ಕದಲ್ಲಿ ಸುಮಾರು 300 ವರ್ಷಗಳಿಂದ ಅಂತ್ಯವಿಶ್ರಮಗೊಳ್ಳುತ್ತಿದ್ದಾರೆ. ಸಯ್ಯದ್ ಇಸ್ಮಾಯಿಲ್ ವಲಿಯುಲ್ಲಾ ಬುಖಾರಿ ತಂಗಳ್ರವರ ಹೆಸರಿನಲ್ಲಿ ಇಂದು 30ನೇ ಉರೂಸ್ ಕಾರ್ಯಕ್ರಮವನ್ನು ನಾವು ದಿನಾಂಕ 17/12/2025ರಿಂದ 27/12/2025ರವರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಕ್ಷಿಣ ಭಾರತದಲ್ಲಿಯೇ ಪ್ರಸಿದ್ಧವಾದ ಉಲ್ಲಾಲವನ್ನು ಬಿಟ್ಟರೆ ಈ ಮಂಜನಾಡಿ ಉರೂಸ್ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ನಮ್ಮ ಈ ನಾಡು ವ್ಯವಸಾಯ ಪ್ರಧಾನ ನಾಡು. ಈ ವ್ಯವಸಾಯ ಪ್ರಧಾನವಾದಂತಹ ಮಂಜನಾಡಿಯಲ್ಲಿ ಇಷ್ಟೊಂದು ಸೌಹಾರ್ದತೆ, ಸಾಮರಸ್ಯತೆ, ಐಕ್ಯತೆ ಬರಬೇಕಿದ್ದರೆ ಈ ಸಯ್ಯದ್ ಇಸ್ಮಾಯಿಲ್ ವಲಿಯುಲ್ಲಾ ತಂಗಳ್ರವರ ಈ ಉರೂಸ್ ಕಾರ್ಯಕ್ರಮ ಹಾಗೂ ಇಲ್ಲಿಯ ಜನರ ಆ ಉದಾರ ಮತ್ತು ಸಾಮರಸ್ಯದ ಮನೋಭಾವನೆ ಕಾರಣ. ಈ ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ಮಸೀದಿಯ ಗೌರವಾಧ್ಯಕ್ಷರಾದಂತಹ ಸಯ್ಯದ್ ಆಟೆಕೋಯ ತಂಗಳ್ರವರು ವಹಿಸಲಿದ್ದಾರೆ. ಈ ಉರೂಸ್ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಸ್ಪೀಕರಾಗಿರುವಂಥ UT ಖಾದರ್ ಸಾಹೇಬರು, ಅದೇ ರೀತಿ ಸಚಿವರಾಗಿರುವಂಥ ಜಮೀರ್ ಅಹಮದ್ ಸಾಹೇಬರು, ಅದೇ ರೀತಿ ನಮ್ಮ ವಕ್ಫ್ ಅಧಿಕಾರಿಯಾಗಿರುವಂಥ ಅಬೂಬಕರ್ರವರು, ನಮ್ಮ ಈ ಜಮಾತಿನ ಮುದರಿಸರಾದಂಥ ಅಹಮ್ಮದ್ ಬಾಕವಿ ಉಸ್ತಾದ್ರವರು, ಅದೇ ರೀತಿ ನಮ್ಮ ಜಮಾತಿನ ಅಧ್ಯಕ್ಷರಾದಂಥ ಅಬ್ದುಲ್ ಅಜೀಜ್ ಮೈಸೂರು ಬಾವರವರು ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿರುತ್ತಾರೆ. ಉಳಿದಂತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಕಾಂತಪುರಂ ಅವರು ಉದ್ಘಾಟನಾ ಸಮಾರಂಭಕ್ಕೆ ಬರಲಿದ್ದಾರೆ. ಅದು ಮಾತ್ರವಲ್ಲದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಯ್ಯದ್ ಜಿಫ್ರಿ ಮುತ್ತುಕೋಯ ತಂಗಲ್, ಸಯ್ಯದ್ ಖಲೀಲ್ ತಂಗಲ್, ಸಯ್ಯದ್ ಅಶ್ರಫ್ ತಂಗಲ್ ಆದೂರ್, ಸಯ್ಯದ್ ಅಮೀರ್ ತಂಗಲ್, ಸಯ್ಯದ್ ಸಹೀರ್ ತಂಗಲ್, ಸಯ್ಯದ್ ಮುಕ್ತಾರ್ ತಂಗಲ್, ಸಯ್ಯದ್ ಮಸೂದ್ ತಂಗಲ್, ಸಯ್ಯದ್ ಮಡವೂರ್ ಕೋಟ, ಸಯ್ಯದ್ ಅತಾವುಲ್ಲಾ ತಂಗಲ್, ಸಯ್ಯದ್ ಮುತ್ತನ್ನೂರ್ ತಂಗಲ್, ಸೈಕುನಾ ಅಬ್ದುಲ್ ಹಮೀದ್ ಮಾಣಿ ಉಸ್ತಾದ್, ಸೈಕುನಾ ವಾಲೆಮುಂಡವ್ ಉಸ್ತಾದ್, ಮಂಜನಾಡಿ ಮುದರಿಸರಾದ ಅಹಮ್ಮದ್ ಬಾಕವಿ ಉಸ್ತಾದ್, ಪ್ರಸಿದ್ಧ ವಾಗ್ಮಿಗಳಾದಂತಹ ಸಿರಾಜುದ್ದೀನ್ ಕಾಸ್ಮಿ ಉಸ್ತಾದ್, ಪೇರೋಡ್ ಅಬ್ದುಲ್ ರಹಮಾನ್ ಸಕಾಫಿ ಉಸ್ತಾದ್, ಫಾರೂಕ್ ನೈಮಿ ಉಸ್ತಾದ್, ಒಲಿಯುದ್ದೀನ್ ಫೈಜಿ ನೂರೆ ಅಜ್ಮೀರ್, ಅಬ್ದುಲ್ ಲತೀಫ್ ಸಕಾಫಿ ಮದನಿಯಂ ಚುಳ್ಳಿಕೋಡ್ ಸಕಾಫಿ ಉಸ್ತಾದ್,
ಅಬ್ದುಲ್ ಖಾದರ್ ಸಕಾಫಿ ಉಸ್ತಾದ್, ಖಲೀಲ್ ಉದವಿ ಉಸ್ತಾದ್, ನೌಫಲ್ ಕಲಸಾ ಉಸ್ತಾದ್, CP ಅಹಮದ್ ಸಕಾಫಿ ಉಸ್ತಾದ್ ಸೇರಿದಂತೆ ಹಲವಾರು ಉಲಮಾಗಳು ಮತ್ತು ಉಮರಾಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮಾತ್ರವಲ್ಲ, ಹಲವಾರು ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ರಾಜಕೀಯ ಧುರೀಣರು ಈ ಕಾರ್ಯಕ್ರಮದಲ್ಲಿ ಹಾಜರಿರುತ್ತಾರೆ. ಈ ಕಾರ್ಯಕ್ರಮದ ಕೊನೆಯ ಒಂದು ದಿನದ ಮೊದಲು ಸೌಹಾರ್ದ ಸಂಗಮ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಇದಕ್ಕೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಗುರುಗಳು ಕೂಡ ಆಗಮಿಸಲಿದ್ದಾರೆ. ಮಾತ್ರವಲ್ಲ, ನಮ್ಮ ಈ ನಾಡು, ಈ ದೇಶ ಇಷ್ಟೊಂದು ಸೌಹಾರ್ದಯುತವಾಗಿ ಮತ್ತು ಮತೀಯ ಸಾಮರಸ್ಯತೆಯನ್ನು ಉಳಿಸಿಕೊಳ್ಳುವ ಸದುದ್ದೇಶದಿಂದ ಈ ಸೌಹಾರ್ದ ಸಂಗಮವನ್ನು ಇಟ್ಟುಕೊಂಡಿದ್ದೇವೆ. ಮಾತ್ರವಲ್ಲ, ನಮ್ಮ ಅಧ್ಯಕ್ಷರು ಈ ಸೌಹಾರ್ದ ಸಂಗಮಕ್ಕೆ ಬಹಳಷ್ಟು ಉತ್ತೇಜನ ಕೊಡ್ತಾ ಇದ್ದಾರೆ. ಮೈಸೂರಿನಿಂದ ಹಿಡಿದು ನಮ್ಮ ದಕ್ಷಿಣ ಕನ್ನಡದವರೆಗೆ ಅವರು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಬಹಳಷ್ಟು ಮುತುವರ್ಜಿ ವಹಿಸ್ತಿರುವುದು ಇಲ್ಲಿಯ ಒಂದು ವಿಶೇಷ. ಅದು ಮಾತ್ರವಲ್ಲ, ನಮ್ಮ ಈ ಮಸೀದಿಯ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಅವರು ಇಟ್ಟುಕೊಂಡಿದ್ದಾರೆ. ಅದಕ್ಕೆ ಈ ನಾಡಿನ ಸಮಸ್ತ ಜನರ ಸಹಕಾರ ಕೂಡ ಇದೆ. ಈಗಾಗಲೇ ನಾವು ಒಂದು ಮಂಗಲಾಂತಿಯಲ್ಲಿ ಈ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮತ್ತು ಒಂದು ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸನ್ನು ಮಾಡಿ 2ನೇ ಹಂತದಲ್ಲಿದೆ. ಅದು ಮಾತ್ರವಲ್ಲ, ಇವತ್ತು ನಮ್ಮ ಗೌರವಾಧ್ಯಕ್ಷರಾದಂತಹ ಸೈಯದ್ ಆಟಕೋಯ ತಂಗಲ್ರವರು ಇದಕ್ಕೆ ಶಿಲಾನ್ಯಾಸವನ್ನು ನೀಡಿದ್ದಾರೆ. ಈ ನುಸ್ರತುಲ್ ಇಸ್ಲಾಂ ಅಲ್ ಬದರಿಯಾದ ಈ ಕಟ್ಟಡಕ್ಕೆ. ಅದು ಮಾತ್ರವಲ್ಲ, ಈಗಾಗಲೇ ಇವತ್ತು ನಮ್ಮ ಈ ಕಚೇರಿ ಮತ್ತು ಈ ಮೀಟಿಂಗ್ ಸಭಾಂಗಣವನ್ನು ಕೂಡ ಅವರು ಈ ಪ್ರವಾಸೋದ್ಯಮ ಕಟ್ಟಡದಲ್ಲಿ ಪ್ರಾರಂಭಿಸಿದ್ದಾರೆ. ಇನ್ನು ಮುಂದಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ, ಉರುಸ್ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ, ಹೊರ ಜಿಲ್ಲೆಯ, ರಾಜ್ಯದ, ಹೊರ ರಾಜ್ಯದ ಎಲ್ಲ ಭಕ್ತಾಭಿಮಾನಿಗಳನ್ನು ಹಾಗೂ ಎಲ್ಲ ಪಂಗಡದ ಸಹೋದರ ಸಹೋದರಿಯರನ್ನು ಕೂಡ ನಾವು ಇದಕ್ಕೆ ಭಾಳ ಹೃತ್ಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇವೆ. ಅದೇ ರೀತಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಪತ್ರಿಕಾ ಮಾಧ್ಯಮ ಕೂಡ ನಮ್ಮೊಂದಿಗೆ ಸಹಕರಿಸಬೇಕು ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ನಾನು ಕರೆ ನೀಡ್ತಾ ಇದ್ದೇನೆ. ಅದು ಮಾತ್ರವಲ್ಲ, ಇನ್ನು ಮುಂದಕ್ಕೆ ನಮ್ಮ ಅಧ್ಯಕ್ಷರಾದಂಥ ಅಬ್ದುಲ್ ಅಜೀಜ್ ಮೈಸೂರು ಬಾವರವರು ಕೆಲವು ವಿಚಾರಗಳನ್ನು ನಿಮ್ಮ ಮುಂದಿಡ್ತಾರೆ. ಇವತ್ತು ಎಲ್ಲ ನಮ್ಮ ವಿವರವನ್ನು ಈ ಮಸೀದಿಯಲ್ಲಿ ಈ ಉರುಸಿನ ಬಗ್ಗೆ ಎಲ್ಲ ನಮ್ಮ ಸೆಕ್ರೆಟರಿ ಸಾಹೇಬ್ ಹೇಳಿದ್ದಾರೆ. ವಿಷಯ ಏನಂತಂದರೆ, ಒಂದೇ ಒಂದು ವಿಷಯ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದು ನಮ್ಮ ಮಂಜನಾಡಿ ಉರುಸು ಸುಮಾರು ಒಂದು 30 ವರ್ಷದಿಂದ ನಾವು ಆಚರಣೆ ನಡೆಸ್ಕೊಂಡ್ಬರ್ತಾ ಇದ್ದೀವಿ. ಯಾವುದೇ ಥರದಲ್ಲಿ ಯಾವುದೇ ತೊಂದರೆ ಯಾವುದೇ ಇಲ್ಲದೆ ಇದೇ ಥರ ಸೌಹಾರ್ದಕೂಟವಾಗಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಇಲ್ಲಿ ನಡೆಸ್ತಾ ಇದ್ದೀವಿ. ಇದಕ್ಕೆ ಸಂಪೂರ್ಣ ನಮ್ಮ ಊರಿನವ್ರದ್ದು, ನಮ್ಮ ಜಮಾತಿನವ್ರದ್ದು ಎಲ್ಲರದ್ದು ಸಹಕಾರ ಇದೆ. ಅದೇ ಥರ ಮುಂದೇನೂ ಸಹಕಾರ ಬೇಕು ಅಂತ ಎಲ್ಲರ ಹತ್ರ ಕೋರ್ತೇನೆ. ವಿಷಯ ಏನಂತಂದರೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾವುದೇ ಥರದಲ್ಲಿ ಯಾವುದೇ ಗಲಭೆಗಳನ್ನು ಆಗದಂತೆ ಎಲ್ಲವೂ ನಾವು ನೋಡಿಕೊಂಡು ಎಲ್ಲ ಸೇರಿ ನಾವು ಒಗ್ಗಟ್ಟಾಗಿ ದಕ್ಷಿಣ ಕನ್ನಡದಲ್ಲಿ ಯಾವುದೇ ಆ ಥರ ಘಟನೆಯನ್ನು ಆಗಬಾರ್ದು. ಮುಂದಕ್ಕೆ ಎಲ್ಲರೂ ನಾವು ಒಂದಾಗಿ ಈ ಉರುಸು ನಮ್ಮ ಎಲ್ಲ ನಮ್ಮ 2 ವರ್ಷದಿಂದ ನಡೆಯುವ ಈ ಉರುಸಿನಲ್ಲಿ ಎಲ್ಲ ಜನಾಂಗದವರು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಜನಾಂಗದವರು ಇಲ್ಲಿ ಬಂದು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ಥರ ಉಳ್ಳಾಳ ಉರುಸು ನಡೆಯುವಾಗಲೂ ಅಷ್ಟೇ ಯಾವುದೇ ಒಂದು ಗಲಭೆ ಆಗಿಲ್ಲ. ಇದು ಬೇರೆ ಉದ್ದೇಶದಿಂದ ಏನೋ ಏನೋ ಉದ್ದೇಶವನ್ನು ಇಟ್ಟುಕೊಂಡು ಗಲಭೆ ಮಾಡುವಾಗ ಅದಕ್ಕೆ ನಾವೆಲ್ಲರೂ ನಮ್ಮ ದಕ್ಷಿಣ ಕನ್ನಡದ ಒಂದಾಗಿ ಈ ಸೌಹಾರ್ದಕೂಟದ ಮುಖಾಂತರ ಎಲ್ಲರಿಗೊಂದು ವಿಶೇಷ ಸಂಗತಿಯನ್ನು ಮುಟ್ಟಿಸಬೇಕು. ಯಾಕೆಂದರೆ ನಾವು ಮೈಸೂರಲ್ಲಿ ನಾನು ಸುಮಾರು ಒಂದು 40-50 ವರ್ಷದಿಂದ ನಾವು ಮೈಸೂರಲ್ಲಿದ್ದೇವೆ. ಇದುವರೆಗೂ ಅಲ್ಲಿ ಯಾವುದೇ ಥರವಾದ ಯಾವುದೇ ಘಟನೆ ಇಲ್ಲ. ನಮ್ಮ ಸೌತ್ ಕನ್ನಡ ಅಂತಂದರೆ ಹೊರಗಡೆ ಹೋದಾಗ ಎಲ್ರಿಗೂ ಒಂದು ಖುಷಿಯ ಈ ಊರು ಮಂಗಳೂರು ಅಂದರೆ ದಕ್ಷಿಣ ಕನ್ನಡ ಅಂದರೆ ಎಲ್ಲರಿಗೊಂದು ಖುಷಿಯಾದಂಥ ಊರು. ಈ ಊರಿನ ಒಂದು ಹೆಸರು ಹಾಳು ಮಾಡೋಕ್ಕೆ ಉದ್ದೇಶಕ್ಕೋಸ್ಕರ ರಾಜಕೀಯದವರು ಒಂದು ಬೇಳೆಯನ್ನು ಹಾಕ್ತಾರೆ. ಅದಕ್ಕೆ ಯಾರೂ ಮರಳಾಗದೆ ಇಂಥ ಒಂದು ಉರುಸಾಗಲಿ ಒಂದು ದೇವಸ್ಥಾನದ ಫಂಕ್ಷನ್ ಆಗಲಿ ಯಾವುದೇ ಆಗಲಿ ಎಲ್ಲದಕ್ಕೂ ನಾವು ಭಾಗಿಯಾಗಿ ಒಂದು ಸೌಹಾರ್ದತೆಯಿಂದ ಯಾವುದೇ ಜಾತಿ ಭೇದ ಇಲ್ಲದೆ ನಮ್ಮ ದಕ್ಷಿಣ ಕನ್ನಡ ಹಿಂದೆ ಹೇಗೆ ಒಂದು 25-30 ವರ್ಷದಿಂದ ಒಂದು ಅಣ್ಣ ತಮ್ಮರಾಗಿದ್ದೋ ಅದೇ ಪ್ರಕಾರ ನಾವು ಮುಂದಕ್ಕೂ ಈ ದಕ್ಷಿಣ ಕನ್ನಡದಲ್ಲಿ ಒಳ್ಳೆಯ ಹೆಸರು ತರಬೇಕು. ನಮಗೆ ಹೊರಗಡೆ ಇದ್ದಾಗ ಗೊತ್ತಾಗ್ತದೆ, ಮೈಸೂರು ಬೆಂಗಳೂರು ಇದ್ದಾಗ ಎಲ್ಲ ಮಂಗಳೂರು ಅಂತಂದರೆ ಭಾರಿ ಇಷ್ಟಪಡ್ತಾರೆ. ಆ ಇಷ್ಟಪಡೋದು ಇವತ್ತು ಭಯದ ವಾತಾವರಣ ಇದೆ. ಆ ಭಯದ ವಾತಾವರಣ ಹೋಗಬೇಕು ಅಂತಂದರೆ ನಾವು ಎಲ್ಲದಕ್ಕೂ ಉರುಸಾಗಲಿ ಅದು ಜಾತ್ರೆ ಆಗಲಿ, ನಮ್ಮ ದೇವಸ್ಥಾನದಲ್ಲಿ ಜಾತ್ರೆ ಆಗ್ತಿತ್ತು ಮುಂಚೆ.
ಈ ದೇವಸ್ಥಾನದಲ್ಲಿ ಜಾತ್ರೆ ಆಗ್ತಿದ್ದಾಗ ನಾವು ಮೈಸೂರಿಂದ ಘಟ್ಟದಿಂದ ಎಲ್ಲ ಕಡೆ ನಾವು ಬಂದು ನಾವು ಇಲ್ಲಿ ಆ ಜಾತ್ರೆಗೆ ಇಲ್ಲಿ ಭಾಗಿಯಾಗ್ತಿದ್ದೋ, ಎಲ್ಲ ಒಂದು ಪ್ರೀತಿ ವಿಶ್ವಾಸದಿಂದ ಇದ್ದು. ಇವತ್ತು ಜಾತ್ರೆಗೂ ಹೋಗೋಕ್ಕಾಗಲ್ಲ, ಉರುಸ್ಗೂ ಹೋಗೋಕ್ಕಾಗಲ್ಲ, ಮತ್ತೊಂದು ಭಯ ಆಗಿದೆ. ಆ ಭಯ ಹೋಗ್ಬೇಕು ಅಂದರೆ ನಮ್ಮಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಶಾಂತಿ ಕಾಪಾಡಿಕೊಂಡು ಶಾಂತಿಯಿಂದ ನಾವು ಇರಬೇಕು ಹೊರತು ಯಾವ ಥರದ ಆಯ್ಕರ ಘಟನೆ ಆಗದಂತೆ ಅದಕ್ಕೆ ಪೊಲೀಸಿನ ಸಹಕಾರ ಈಗಿದೆ. ಇದೇ ಥರ ನಾವು ಮುಂದಕ್ಕೆ ಅವ್ರಿಗೂ ನಾವು ಕೋಪ್ರೇಟ್ ಕೊಟ್ಟು ಎಲ್ಲರೂ ಎಲ್ಲೇ ಏನೇ ಆದ್ರೂ ಒಂದು ಗಲಭೆ ಆಗುವಂಥ ಒಂದು ವಿಷಯ ಇದ್ದಾಗ ನಾವೆಲ್ಲರೂ ಒಂದಾಗಿ ಅಲ್ಲಿ ಯಾರೇ ಆ ಥರ ಒಂದು ಘಟನೆ, ಈಗ ಡ್ರಗ್ಸ್ ಮಾಫಿಯಾ ಒಂದು ಜಾಸ್ತಿ ಆಗಿದೆ. ಈ ಡ್ರಗ್ಸ್ ಮಾಫಿಯಾದವರಿಗೆ ನಾವೇನು ಮಾಡಬೇಕು ಅಂದರೆ ಅವರ ವಿವರವನ್ನು ನಾವು ಎಲ್ಲ ಸೇರಿ ಅದನ್ನು ತಡೆಗಟ್ಟಬೇಕು. ಅಲ್ಲಿ ಇರುವಂಥ ಒಂದು ಅಧಿಕಾರಿಗಳಿಗೆ ತಿಳಿಸಿ ಅದನ್ನು ಆದಷ್ಟು ಕಡಿಮೆ ಮಾಡಿಕೊಂಡಾಗ ನಮ್ಮಲ್ಲಿರುವಂಥ ಹುಡುಗರಿಗೆ ಒಳ್ಳೆಯ ಎಜುಕೇಷನ್ ಕೊಡೋದು, ಅದರ ಮುಖಾಂತರ ಹೋಗಬೇಕು ಅಂತ ನಾನು ಈ ಉರುಸಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಾಗ ಇನ್ನೊಂದು ಜಾಸ್ತಿ ಮಾತಾಡಿದ್ದೀನಿ. ದಯವಿಟ್ಟು ಇದನ್ನು ಯಾಕೆ ಹೇಳಿದೆ ಅಂತಂದರೆ ನಮ್ಮಲ್ಲಿ ಶಾಂತಿ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೇನೆ ಹೊರತು ಬೇರೆ ಅಲ್ಲ. ನಮ್ಮ ಮಂಜನಾಡಿಯಲ್ಲಿ ಎಲ್ಲರೂ ನಮಗೆ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಉರುಸನ್ನು ಆಚರಣೆ ಮಾಡ್ತಾಯಿದ್ವಿ. ತಮ್ಮ ಸಹಕಾರವು ಮಾಧ್ಯಮ ಮಿತ್ರರ ಸಹಕಾರ, ಹಾಗೆ ಪತ್ರಿಕಾ ಮಾಧ್ಯಮದವರ ಸಹಕಾರ ನಮಗೆ ಖಂಡಿತ ಬೇಕು. ಪೊಲೀಸ್ ಅಧಿಕಾರಿಗಳು ಅವರೆಲ್ಲರ ಸಹಕಾರ ಬೇಕು. ತಾವೆಲ್ಲರೂ ಬರಬೇಕು. ಉರುಸು 17ಕ್ಕೆ ನವಂಬರ್ 17ರಿಂದ 27 ಗಂಟೆ ಉರುಸಿನ ಕಾರ್ಯಕ್ರಮ ಇದೆ. ಎಲ್ಲ ಕಾರ್ಯಕ್ರಮದಲ್ಲಿ ತಾವುಗಳು ಬಂದು ನಮಗೆ ಸಹಕಾರ ಕೊಡಬೇಕು. ನಮ್ಮ ಮಂಜನಾಡಿ ಎಲ್ಲ ಇಡೀ ನಮ್ಮ ದಕ್ಷಿಣ ಕನ್ನಡಕ್ಕೆ ಒಂದು ಒಳ್ಳೆಯ ಹೆಸರಾಗಬೇಕು. ಶಾಂತಿಯಿಂದ ನಡೆಸಿ ಶಾಂತಿಯಿಂದ ನಾವು ಇದನ್ನು ಉರುಸಿನ ಕಾರ್ಯಕ್ರಮ ಮುಗಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ತಾವು ಆದಷ್ಟು ನಮಗೆ ಸಹಕಾರ ತಾವು ಮತ್ತು ಪೊಲೀಸ್ ಅಧಿಕಾರಿಗಳು ನಮಗೆ ಕೊಟ್ಟು ನಮಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೇನೆ. 2007ರಲ್ಲಿ ಇಲ್ಲಿ ಉರುಸ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಆನಂತರ 92ರವರೆಗೆ ಪ್ರತಿ ವರ್ಷಕ್ಕೊಮ್ಮೆ ಜರುಗಿಸ್ತಾ ಬರ್ತಾಯಿದ್ದೀವಿ. ಆನಂತರ 2 ವರ್ಷಕ್ಕೊಮ್ಮೆ ಜರುಗಿಸ್ತಾ ಬರ್ತಾಯಿದ್ದೀವಿ. ಈಗ ನಾಡ್ದು ನಡೆಯುವಂಥ ಈ ಉರುಸ್ ಕಾರ್ಯಕ್ರಮ 30ನೇ ಕಾರ್ಯಕ್ರಮ. 50 ವರ್ಷದಿಂದ ಅಂದರೆ ಗ್ಯಾಪ್ ಇದೆ, 1 ವರ್ಷದೊಂದು ಮತ್ತು 2 ವರ್ಷದಿಂದ ಈ ಥರ ಗ್ಯಾಪ್ ಆಗಿ ಟೋಟಲ್ ಈಗ 30 ವರ್ಷ. 30ನೇ ಉರುಸು 50 ವರ್ಷದಿಂದ. ನಮ್ಮ ಜಮಾತಿಗೆ ಅದರ ಬಗ್ಗೆ ಯಾರಾದರೂ ವಿವರ ಕೊಟ್ಟಾಗ ಖಂಡಿತ ಅವರನ್ನು ನಾವು ಬಹಿಷ್ಕಾರ ಮಾಡ್ತಾಯಿದ್ದೇವೆ. ಅವ್ರದ್ದು ಕರೆದು ಅವರ ಮನೆಯವರನ್ನು, ಅವ್ರ ತಂದೆ ತಾಯಿಯನ್ನು ಎಲ್ಲ ಕರೆದು ಅವರ ಫ್ಯಾಮಿಲಿ ಮೆಂಬರ್ಸ್ ಕರೆದು ಅವ್ರಿಗೆ ಫಸ್ಟು ಒಂದು ಇದು ಕೊಟ್ಟು ಆಮೇಲೆ ವಾರ್ನಿಂಗ್ ಕೊಟ್ಟು ಮತ್ತೆ ಅವರನ್ನು ಯಾವ ಥರ ಬಹಿಷ್ಕಾರ ಮಾಡ್ಕೊ ಮತ್ತೆ ಅವ್ರ ಚಟುವಟಿಕೆಯಲ್ಲಿ ಇದ್ದಾಗ ಕಂಡ್ರೆ ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಅವ್ರಿಗೆ ವಿಚಾರ ತಲುಪಿಸಿ ಅವ್ರನ್ನ ಬಹಿಷ್ಕಾರ ಮಾಡ್ತಾಯಿದ್ದೇವೆ. ಇಲ್ಲಿ ಅವ್ರದ್ದು ವಿಪರೀತ ಚಟುವಟಿಕೆ ಆಗದಾಗಿ ನಾವು ಹದ್ದುಬಸ್ನಲ್ಲಿ ಕಮಿಟಿಯಲ್ಲಿ ತೀರ್ಮಾನ ತೊಗೊಂಡಿದ್ದೇವೆ. ಮತ್ತು ಈ ನಮ್ಮ ಮಂಜನಾಡಲ್ಲಿ ಆ ಥರ ಒಂದು ಹೇಳುವಷ್ಟಂತೂ ಏನು ಇಲ್ಲ. ಯಾಕಂದರೆ ಅದು ಈಗ ಎಲ್ಲ ಮಸೀದಿಯಲ್ಲೂ ಎಲ್ಲ ಜಮಾತ್ನಲ್ಲಿ ಉಂಟಲ್ಲ, ಅದು ಒಂದು ಬಹಿಷ್ಕಾರ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ. ಆದ್ದರಿಂದ ಸ್ವಲ್ಪ ಆದಷ್ಟು ಕಮ್ಮಿ ಆಗ್ತಾ ಬರ್ತಾಯಿದೆ. ಹಾಂ, ಇಲ್ಲಿಗ 2000 ಮೇಲೆ ಇದೆ, 2000-3000 ಮನೆ ನಮ್ಮ ಮಂಜನಾಡಿ ಜಮಾತ್ನಲ್ಲಿದೆ. 1300 ಜಮಾತ್ ಖಾತೆಯಲ್ಲಿದೆ. ಇಲ್ಲ, ಅದು ವರ್ಷ. ಹಾಂ, ಹೌದು. ಇಲ್ಲ, ಪಾರ್ಕಿಂಗು ಕಳೆದ ಸಾರಿಗೂ ನಾವು ಆದಷ್ಟು ಕಂಟ್ರೋಲ್ ಮಾಡಿದ್ವಿ. ಅದಲ್ಲದೆ ನಮ್ಮ ಪೊಲೀಸ್ನವರು ಸಹ ನಮಗೆ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ಕಳೆದ ಸತಿಯೂ ನಮಗೆ ಒಳ್ಳೆಯ ವ್ಯವಸ್ಥೆ ಮಾಡಿ ಯಾವುದೇ ಪಾರ್ಕಿಂಗ್ ತೊಂದರೆ ಆಗದಂತೆ ನಾವು ಮಾಡಿದ್ದೇವೆ. ಎಲ್ಲ ಬರುವಂಥ ಎಲ್ಲ ಏನು ಭಕ್ತರು ಬರ್ತಾರೆ ಅವ್ರಿಗೆಲ್ಲ ಒಳ್ಳೆಯ ವ್ಯವಸ್ಥೆ ಮಾಡ್ಕೊಂಡು ನಾವು ಕಳಿಸ್ತಾ ಇದ್ದೀವಿ. ಇಲ್ಲಿ ಬೇಕಾದಷ್ಟು ಮೈದಾನಗಳಿವೆ, ಬೇಕಾದ ಪಾರ್ಕಿಂಗ್ ಸ್ಥಳ ಇದೆ, ಪ್ಲೇಸ್ ಉಂಟು. ಇಲ್ಲಿ ಅಂಥ ಸಮಸ್ಯೆ ಇಷ್ಟವರೆಗೆ ಬರಲಿಲ್ಲ. ಮತ್ತು ಇಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಲೂ ಇಲ್ಲ. ಎಲ್ಲ ಮತೀಯ ಜನರು ಕೂಡ ಇಲ್ಲಿಗೆ ಬರ್ತಾರೆ, ಇಲ್ಲಿ ಸಹಕರಿಸ್ತಾರೆ, ಎಲ್ಲ ಒಟ್ಟಿಗೆ. ಸಂಪೂರ್ಣ ನಮ್ಮ ಮಂಜನಾಡಿ ಗ್ರಾಮದ ಉಂಟಲ್ಲ, ಎಲ್ಲ ಜಾತಿ ಜನರು, ಹಿಂದೂ ಆಗಲಿ, ಮುಸ್ಲಿಮ್ ಆಗಲಿ, ಕ್ರಿಶ್ಚಿಯನ್ ಎಲ್ಲರೂ ಬಂದು ಇಲ್ಲಿ ನಮಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ನಾನು ಹೇಳ್ತಲ್ಲ ನಿಮಗೆ, ಈ ದೇವಸ್ಥಾನದಲ್ಲಿ ನಾವು ಹೋಗಿ ಎಲ್ಲದರಲ್ಲೂ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದೋ. ಸೊ ಆವಾಗ ಒಳ್ಳೆಯ ಇಲ್ಲಿ ನಾನು ಸುಮಾರು ಒಂದು 50 ವರ್ಷ ಆಯಿತು ನಾವು ಮೈಸೂರು ಬೆಂಗಳೂರಲ್ಲಿರೋದು. ಇಲ್ಲಿಯ ವಿಚಾರ ಹೊರಗಡೆ ನಮ್ಮಲ್ಲಿ ಗೊತ್ತಾಗ್ತದೆ. ಅಂದರೆ ಅಷ್ಟೊಂದು ಪ್ರೀತಿಯ ನಾಡು ಇದು ದಕ್ಷಿಣ ಕನ್ನಡ. ಅಂದರೆ ಅದು ಮತ್ತೆ ಬರಬೇಕು ಅನ್ನೋದು ನಾವು ಎಲ್ಲರೂ ಆದಷ್ಟು ಎಲ್ಲ ಶ್ರಮ ಪಡಬೇಕು. ಅದರಲ್ಲಿ ಮಾಧ್ಯಮ ಮಿತ್ರರು ಸಹಕಾರ ಕೊಡಬೇಕು. ಆಗಲೇ ಅದು ಒಂದು ಪ್ರಚಾರ ಆದಾಗ, ಈಗ ಉರುಸಿನ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ನಾವು ಮಾಡ್ತೀವಿ, ಕ್ರಿಶ್ಚಿಯನರು ಮಾಡ್ತೀವಿ, ದೇವಸ್ಥಾನದ ನಮ್ಮ ಸ್ವಾಮೀಜಿಯವ್ರಿಗೆ ಎಲ್ಲರಿಗೂ ಮಾಡ್ತೇವೆ. ಎಲ್ಲರೂ ನಮ್ಮ ವೇದಿಕೆಗೆ ಬರ್ತಾಯಿದೆ. ಸ್ವಾರ್ಥ ಕೂಡ ವೇದಿಕೆ ಈಗ ನಾವು ಅದನ್ನು ಮಾಡಿ ತಮಗೆ ಒಂದು ಲಿಸ್ಟ್ ನಾವು ಕಳಿಸ್ತೀವಿ. ಅದು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಯಾರು ನಮ್ಮದು ಕಾರ್ಯಕ್ರಮಕ್ಕೆ ಹತ್ತಿರದಲ್ಲಿ ಇನ್ನೊಂದು ಪ್ರೆಸ್ ನೋಟ್ ಇದೆ, ಅದಕ್ಕೆ ಇಲ್ಲ. ಮುಖ್ಯಮಂತ್ರಿ ಈಗ ಸದ್ಯಕ್ಕೇನಿಲ್ಲ. ಬಟ್ ಜಮೀರ್ ಅಹಮದ್ ಮತ್ತು UT ಖಾದರ್, ರೆಹಮಾನ್ ಖಾನ್ ಇವರೆಲ್ಲ ಸಾಧಾರಣ ಬರುವಂಥ ಎಲ್ಲ ಅತಿಥಿ. ಅಂದಿನ ದಿನ
ಉರುಸಿಗೆ ಜಿಯಾರತಿಗಾಗಿ ಲಕ್ಷದಷ್ಟು ಜನರು ಆಗಮಿಸಿದ್ದಾರೆ. ಅವರಿಗೆಲ್ಲ ಸಾರ್ವಜನಿಕ ಅನ್ನದಾನವು ಅದೇ ರೀತಿ ಬಡಬಗ್ಗರಿಗೆ ಬೇಕಾದಂಥ ಸೌಲಭ್ಯವನ್ನು ಕೊಡಲು ನಮ್ಮ ಜಮಾತ್ ಅಧ್ಯಕ್ಷರು ಹಾಗೂ ಇಲ್ಲಿಯ ಸದಸ್ಯರು ಅದಕ್ಕೆಲ್ಲ ಬೇಕಾದಂಥ ಎಲ್ಲ ಸೌಲಭ್ಯವನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ಉರುಸಿನ ಉತ್ತಮವಾಗಿ ನಡೆಯಲು ನೀವೆಲ್ಲ ಅದಕ್ಕೆ ಸಹಕರಿಸಬೇಕಾಗಿ ಕೇಳಿಕೊಳ್ತೇವೆ. ಇಲ್ಲಿ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಿಸುತ್ತಾ ನಮ್ಮ ಈ ಒಂದು ವಿಷಯವನ್ನು ಹೇಳಿಕೊಟ್ಟಂಥ ನಮ್ಮ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ, ಇಲ್ಲಿ ಸೇರಿದಂಥ ನಮ್ಮ ಪದಾಧಿಕಾರಿಗಳು, ಅದೇ ಉರುಸು ಸಮಿತಿ ಸದಸ್ಯರು ಎಲ್ಲರಿಗೂ ಧನ್ಯವಾದ ಕೊನೆಗೊಳಿಸ್ತಾ ಇದ್ದೇವೆ.